ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿಧಿ ಟಿ ವಿ ಮಂಡ್ಯ. ನಾವು ಈಗ ಡ್ಯೂಟಿ ಮುಗಿಸ್ಕೊಬಂದೆ. ಮೇಡಮ್ ಅವರು ಡ್ಯೂಟಿ ಮುಗಿಸ್ಕೊಬಂದು ಏನು ಆ್ಯಕ್ಚುಲಿ ಏನು ಅಂದರೆ ಇವಳಿಗೆ ಅಂತ ರಿಧಿಗೆ ಅಂದ್ಬಿಟ್ಟು ಬುಕ್ ಮಾಡಿದ್ದು. ಎಷ್ಟು 10 ವರ್ಷದ ಮಾಡಿದ್ದೇನೆ, 10 ವರ್ಷಕ್ಕೆ ಮಾಡಿದ್ದು. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಒಳ್ಳೆ PUC ಹುಡುಗರ ಹಾಕೊಳ್ಳೋ ಹಂಗಿದೆ ನೋಡಿ. ಜಾತ್ರೆ ಯಾವುದ್ರಲ್ಲೇ ತರಿಸಿದ್ದು? ಮೀಶೋದಲ್ಲಿ 10 ವರ್ಷಕ್ಕೆ ಮಕ್ಕಳಿಗೆ ಅಂದ್ಬಿಟ್ಟು ತರಿಸಿರೋದು. ನೋಡಿ ಎಷ್ಟು ಉದ್ದ ಐತೆ. ಅವಳಿಗೂ ಕಾಲ್ಗೂ ಮಿಕ್ಕಿ ಇಷ್ಟು ಉದ್ದ ಬರುತ್ತೆ. ಅದನ್ನೇ ಹಾಕ ಓಡಾಡು ಮಡ್ಚ್ಕೊಂಡು. ಎಷ್ಟು ಕಲರ್ ಕೊಟ್ಟಾರ? ತೆಗೆ, ಯಾವ್ದು ತೆಗಿ ಚಿನ್ನ. ಇದೊಂದು ಬ್ಲೂ, ಮತ್ತು ಇದು ಚೆನ್ನಾಗೈತೆ, ಉದ್ದ ಅಷ್ಟೇ. ಕ್ಲಾತ್ ಚೆನ್ನಾಗಿದೆ, ಬಟ್ ಏನು ಅಂದರೆ ಉದ್ದ ಕೊಟ್ಬಿಟ್ಟಾರೆ ಸಿಕ್ಕಾಬಿಟ್ಟೆ. ಅದು ನೋಡಿ ಇವಳಿಗೆ ಹಾಕಿದ್ರೆ ಅದು ನೆಲಕ್ಕೂ ಟಚ್ ಆಯ್ತದೆ. ನೋಡಿ ಎಷ್ಟು ಉದ್ದ ಬರ್ತದೆ. ಇದೊಂದು ಕಲರು ಚೆನ್ನಾಗೈತೆ, ಬಟ್ ಒಂದು ಸ್ವಲ್ಪ ಚಿಕ್ಕ ತಗೋಬೇಕಾಯ್ತು. ಅವ್ರು ಕಳಿಸಿರೋದೇ ಲೆಂತು. ಇವಳು ಇರೋದು ನೋಡಿ ಎಷ್ಟುದ್ದವಳೆ. ಅವಳಿಗೆ ಏನೋ ಮಡ್ಚಿ ಕೆಳಗಂಟ ಹೋಯ್ತದೆ, ಒಂದು ಅಡಿಗಿಂತ ಹೋಯ್ತದೆ ಕೆಳಗೆ. ಇದೊಂದು ಕಲರು. ನೀನು ಯಾವುದೋ ಸೈಜನ್ನು ಇದು ಮಾಡಿರಲಿಲ್ವಾ? ಇದೊಂದು ಕಲರು. ಹಾಂ, ಎಂಟು ಬರೀ ಸೈಜ್ ಇರಲಿಲ್ಲ, ಬರೀ ಬೇಡ ಅನ್ಕೊಂಡು 10 ವರ್ಷದವ್ರು ಮಾಡಿದೆ. ಬರೀ ಏಜ್ ಮಾತ್ರ ಇದು ಮಾಡಿ ಮೆನ್ಷನ್ ಮಾಡಿದ್ರಾ? ಸೈಜ್ ಏನೂ ಇಲ್ಲ, ಬರೀ ಏಜ್ ಮಾತ್ರ ಮೆನ್ಷನ್ ಮಾಡಿಬಿಟ್ಟು ಎಷ್ಟು ಕೊಟ್ಟವ್ರೆ? ಇರಮ್ಮ ಸುಮ್ಮನೆ ಒಂದು ನಿಮಿಷ. ಒಂದು, ಇದೊಂದು, 2, 3, 4, 5 ಪ್ಯಾಂಟ್ಗಳು. ಎಷ್ಟು ಇದು ಕಾಸ್ಟು? 400. 5ಕ್ಕೆ 400 ರೂಪಾಯಿ ತಗೋಬೋದು. ಅಂತಂದು ಕಾಸ್ಟ್ ಏನಿಲ್ಲ, ತಗೋಬೋದು. ಬಟ್ ಏನು ಅಂದರೆ ಅವರು ಎಲ್ಲಿ ಗಂಟೆ ಬರ್ತದೆ ನೋಡೋದು. ಫಸ್ಟ್ ಹಾಕು ಫಸ್ಟ್ ಒಂದು ಹಾಕ ನೋಡು ಎಷ್ಟು ಉದ್ದ ಬರುತ್ತೆ ಅಂತ. ಅಲ್ಲ ಮುಟ್ಕಂತ ಹಾಕತ್ತವಳು ನೋಡಿ ಎಷ್ಟು ಉದ್ದ ಬರುತ್ತೆ ಅಂತ. ಹಾಕು ನೋಡು, ಹಂಗೆ ಹಾಕ ಓಡಾಡ್ತೀಯಾ? ನೋಡಿ ಹೆಂಗೈತೆ ಈ ಬಿದ್ರು ಗೊಂಬೆಗೆ. ಹಂಗೆಲ್ಲ ಆಡಬಾರ್ದು, ಕೊಳೆ ಆಗುತ್ತೆ. ಹಂಗೆಲ್ಲ ಆಡಬಾರ್ದು, ಕೊಳೆ ಆಗುತ್ತೆ. ತೆಗಿ. ಹಾಂ, ರಿಟರ್ನ್ ಮಾಡೋಣ. ಹಾಕಿಟ್ಟು ರಿಟರ್ನ್ ಮಾಡೋದು ಹೆಂಗೆ? ಅದರಲ್ಲಿ ರಿಟರ್ನ್ ಆಪ್ಷನ್ ಇರುತ್ತಾ? ಬೇಡ, ಚೆನ್ನಾಗಿ ಕಾಣಲ್ಲ. ಜ್ಯೂಸ್ ಕೊಟ್ಬಿಟ್ಟು ಬಾಳೆಹಣ್ಣಿದೆ ತಿನ್ಕೊಬಿಡು. ಓಹೋ, ಫ್ರೆಶ್ ಎಲ್ತಿ ಜ್ಯೂಸ್, ಲೆಮನ್ ಜ್ಯೂಸ್ ಬೇಕಾ? ಚೆಲ್ಲುತ್ತೆ ಅಂತ ನಾನು ಹಿಂಗೆ ಕೊಟ್ಟೆ ನಿಮಗೆ ಅಲ್ವಾ? ಕುಡಿ ನೀಟಾಗಿ. ಸೊ ಗೈಸ್, ಈಗ ಮತ್ತೆ ಇದನ್ನ ರಿಟರ್ನ್ ಕಳಿಸ್ಬೇಕು. ಇದು ರಿಟರ್ನ್ ಹೋಗೋಕ್ಕೆ ಎಷ್ಟು ದಿನ ಬೇಕಾ? ಗೊತ್ತಿಲ್ಲ, ನೋಡ್ಬೇಕು. ಅದು ರಿಟರ್ನ್ಗೆ ಒಂದಿನ ತಗೋಯ್ತಾರಲ್ಲ. ರಿಟರ್ನ್ಗೆ ಒಂದಿನ, ಅವರು ಅಲ್ಲಿಂದ 1 ವೀಕು, ಮತ್ತೆ ಅವ್ರು ಕಳ್ಸೋಕೆ 1 ವೀಕ್ ಬೇಕಾಯ್ತದೆ. ಈಗ ಮೋಸ್ಟ್ಲಿ ಟೋಟಲಿ ಒಂದು 2 ವೀಕ್ಸ್ ಪ್ರೋಸೆಸ್ ಇರ್ಬೋದು ಇದು. ನನಗೂ ಅದು ಮೀಶೋ ಬಗ್ಗೆ ಐಡಿಯಾ ಇಲ್ಲ. ಅವ್ರಿಗೂ ಲೆಂತ್ ಆಗ್ಬೋದು ಕಣೆ. ನೋಡಿ ಎಷ್ಟು ಉದ್ದ ಅದ. ಇಲ್ಲಿಂದ ಎಷ್ಟು ದೂರ. ತುಷಿದನಿಗೂ ಆಗುತ್ತೆ ಡೌಟು. ತುಷಿಗೆ ಹಾಕ್ಬೋದೇನೋ, ಇಲ್ಲಾಂದರೆ ತುಷಿಗೂ ದನಿಗೂ ಒಳ್ಳೆ ಇದಕ್ಕೆ ಹಾಕ್ದಂಗೆ ಆಯ್ತದೆ. ಇವಳು ಹಾಕದ್ ನಿದ್ಲಲ್ಲ ಈಗ ಆ ಥರ. ಹಾಂ, ಇಲ್ಲ ಕೇಳೋದಿರೋ, ಇವತ್ತು ಕೇಳ್ಬಿಟ್ಟು ಬೇಕಾದ್ರೆ ನಾಳೆ ರಿಟರ್ನ್ಗೆ ಹಾಕತ್ತೀನಿ. ಇಷ್ಟು ಲೆಂತ್ ಆಗುತ್ತೆ ಅಂದರೆ ಅಲ್ಲ, ಅವರು ಸೈಜ್ ಮೀಶೋದವರು ಸೈಜ್ ಹಾಕ್ಬೇಕು ತಾನೆ ಇವರು. ಹಾಂ, ಹಿಡ್ಕೊಂಡು ಕೊಡಿ ಓಲೆ. ಬೇರೆ ಲೋಟದಲ್ಲಿ ಹಾಕೊಡಿ ಓಲೆ. ಸೊ ಗೈಸ್, ನೋಡೋಣ. ಇದು ಆದರೆ ನಮ್ಮ ತಂಗಿ ಮಕ್ಕಳು ತುಷಿದನ್ನುಗೆ ಕೇಳ್ತೀನಿ. ಅವ್ರೇನಾದ್ರು ಓಕೆ ಹಾಕತ್ತೀವಿ ಅಂದರೆ ಇದನ್ನ ಅವ್ರಿಗೆ ಕೊಡೋದು, ಇಲ್ಲ ಅಂದರೆ ರಿಟರ್ನ್ ಕೊಡೋದು. 450 ರೂಪಾಯಿ ತಗೋಬೋದು, ಬಟ್ ಲೆಂತ್ ಜಾಸ್ತಿ ಆಗೋಯ್ತು. ಅವರು ಸೈಜ್ ಕೊಡಬೇಕಾಗಿತ್ತು. ಆ್ಯಕ್ಚುಲಿ ಅವರು ಏಜ್ಗಿನ್ನ ಸೈಜ್ ಕೊಟ್ರೆ ಚೆಂದ. ಅದಕ್ಕೆ ಆನ್ಲೈನ್ ಶಾಪಿಂಗ್ ಅಂದರೆ ಇದೊಂದು ಗೋಳು. ಆನ್ಲೈನ್ ಶಾಪಿಂಗಲ್ಲಿ ನೋಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಸುಮ್ಮನೆ ಫೋಟೋದಲ್ಲಿ ನೋಡ್ಬಿಟ್ಟು ತಗೋಬೇಕಾಗುತ್ತೆ.
ಅದೇ ನಾವು ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ತಗೊಂಡಾಗ ನಾವು ಯಾವುದು ಸೈಜು ಬಟ್ಟೆ ಕ್ಲಾತ್ ಹೇಗಿದೆ ಎಲ್ಲ ಚೆಕ್ ಮಾಡಿ ತಗೋಬೋದು. ಆನ್ಲೈನು ಇದೊಂದು ಪ್ರಾಬ್ಲಮ್ಮು, ಬರೀ ಸೈಜ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ಇಯರ್ ಕೊಟ್ಟಿರ್ತಾರೆ, ನಾವು ಯಾವುದೋ ಬುಕ್ ಮಾಡಿದ್ರೆ ಅವ್ರು ಯಾವುದೋ ಕಳಿಸಿರ್ತಾರೆ. ಈ ಥರಗಳು ಆಗ್ಬಿಡ್ತವೆ. ಇನ್ನು ಕೆಲವೊಂದು ಕಡೆ ಅಂತೂ ಖಾಲಿ ಬಾಕ್ಸ್ಗಳೇ ಬರ್ತವೆ, ಖಾಲಿ ಇದೇ ಬರ್ತವೆ. ಮತ್ತು ಇದು ಯಾವಾಗ ಇದು ಮಾಡೋಣ, ಫೋನ್ ಮಾಡಿಬಿಟ್ಟು ಕೇಳೋಣ. ಅವಳಿಗಾಗುತ್ತಾ ಧನುತುಷಿಗೆ ಆಗ್ಬೋದಿಲ್ಲ, ನೋಡೋದ ಕೇಳೋದ. ಸೊ ನೋಡೋಣ ಗಾಯ್ಸ್ ಇದ್ರ ಕತೆ ಏನಾಗುತ್ತೆ ಅಂತ ಆಮೇಲಿಂದ. ಸೊ ಗಾಯ್ಸ್ ಈಗ ಮೀಶೋಯಿಂದ ತರಿಸಿದ ಈ ಪ್ಯಾಂಟ್ಗಳನ್ನ ನಮ್ಮ ತುಷಿ ಧನುಗೆ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅವಾಗೂ ಆಗುತ್ತಂತೆ. ಸೊ ಅವ್ರಿಗೆ ಕೊಡೋ ಥರ ಅಂದ್ಕೊಂಡಿದ್ದೀನಿ. ಈಗ ರಿಟರ್ನ್ ಏನು ಕಳಿಸಲ್ಲ, ಸುಮ್ಮನೆ ಯಾಕೆ ರಿಟರ್ನ್ ಅದೊಂದು 15 ದಿವಸ ಟೈಮ್ ಆಗುತ್ತೆ. ಯಾಕವ್ವ ಬಂದ್ಬಿಟ್ಟೆ? ಈಗ ರಿಟರ್ನ್ ಕಳಿಸಿದ್ರೆ ಅದೊಂದು 10 ವಾ, ಯಾಕೆ ಯಾವಾಗ ಬೆಳಗ್ಗೆ ಚೆನ್ನಾಗಿದ್ಲು ಇವಳು ಫ್ರೆಂಡ್ ಚಾಯಿಂಗೆ ನಿನ್ನೆ ನೋಡ್ತಿದ್ದಲ್ಲ ವೀಡಿಯೋದಲ್ಲಿ, ಅವಳಿಗೆ ಜ್ವರ ಬಂದಿದೆಯಂತೆ. ಅದಕ್ಕೆ ಇವಳಿಗೆ ಫೀಲಿಂಗ್ ಆಗ್ಬಿಟ್ಟು ಅವಳಿಗೆ ಆಟ ಆಡೋಕ್ಕೆ ಯಾರೂ ಇಲ್ಲ ಅಂತ. ಜೆಸ್ಸಿ ಅವಳಲ್ಲ, ಅವಳು ಬರಬೇಕಲ್ಲ, ಓದ್ಕೋಬೇಕು ಅಂತಾಳೆ. ಆಯಿತು ಆಯಿತು ಆಯಿತು, ಅಯ್ಯೋ ಹಿಂಸೆ ಕೊಡ್ಬಿಡಿ, ಅವ್ರು ಬರ್ತೀನಿ. ಸೊ ಆಯಿತು. ಓಕೆ ಗಾಯ್ಸ್ ಆಯಿತು, ಆಮೇಲಿಂದ ಮತ್ತೆ ಮುಂದುವರ್ಸೋಣ ಸ್ವಲ್ಪ. ಅಯ್ಯೋ ನೆಕ್ಸ್ಟ್ ಏನು ನೋಡೋದು. ಸೊ ಗಾಯ್ಸ್ ಸಿಲಿಂಡ್ರ್ ಬೇರೆ ಕಷ್ಟ ಆಗಿಬಿಟ್ಟಿದೆ. ಈಗ ಸಿಲಿಂಡ್ರ್ ಖಾಲಿಯಾಗಿದೆ. ಅವರು ಫೋನ್ ಮಾಡಿದ್ರೆ, ಮೊದಲಾಗಿದ್ದರೆ ಫೋನ್ ಮಾಡಿದ ತಕ್ಷಣ ತಂದು ಹಾಕ್ಕೊಡ್ತಿದ್ರು. ಈಗ ಬುಕ್ ಮಾಡಿ 15 ದಿವಸ ಬೇಕು, 20 ದಿವಸ ಬೇಕು ಅಂತಾರೆ. ಮೊದಲು ರೂಲ್ಸ್ ಇದ್ದಿದ್ದು ಹಂಗೆ, ಬಟ್ ಬೇಗ ತಂದು ಹಾಕ್ಕೊಡ್ತಿದ್ರು. ಈಗ ಹಂಗಿಲ್ಲ. ಈ ಯುದ್ಧ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಿಂದ 2 ತಿಂಗಳು 3 ತಿಂಗಳಿಗೂ ಒಂದೊಂದು ಸಿಲಿಂಡ್ರ್ ಸಿಗ್ತೈತೆ. ಅವಾಗ ತಿಂಗಳಿಗೊಂದು ಕೂಡ ತಿಂಗಳಿಗೊಂದು ಸಿಲಿಂಡ್ರ್ ಸಿಗ್ತಿತ್ತು. ಈಗ 2 ತಿಂಗಳಿಗೊಂದು ಸಿಲಿಂಡರ್ ಸಿಕ್ಕದೆ ಕಷ್ಟ ಆಗ್ಬಿಟ್ಟಿದೆ. ಸಿಲಿಂಡ್ರ್ ಖಾಲಿಯಾಗಿ 1 ವಾರ ಆಯಿತು ನಮ್ಮ ಮನೇಲಿ, ಇನ್ನೂ ತಗೊಳಕ್ಕಾಗಿಲ್ಲ ನೋಡಿ. ಅಲ್ಲಿಗೆ ಹೋದರೆ ಅವರೇ ತಂದು ಹಾಕ್ತಾರೆ ಅಂತಾರೆ. ಇವ್ರು ನೋಡಿದ್ರೆ ಬಿಲ್ ಜನ್ರೇಟ್ ಆಗಿಲ್ಲ ಅಂತಾರೆ. ನಾವು ಹೆಂಗೆ ಮಾಡೋದು? ಹಾಂ ಅಲ್ವ ಚಿನ್ನ? ಹೆಂಗೆ ಮಾಡೋದು ನಾವು ಸಿಲಿಂಡ್ರ್ ಇಲ್ಲ ಅಂದರೆ? ಎಲ್ಲಿಗೆ ಇವ್ರದ್ದು ಒಳ್ಳೆ ಕ್ವಾಟ್ಲೆ ನಮಗೆ. ಚಾಸಿ ಜೆಸ್ಸಿ ಒಟ್ಟಿನಲ್ಲಿ ಈಗ ಇವಳು ಆಟ ಆಡಬೇಕು. ಬಂದ ತಕ್ಷಣ ಇದೇ ಕತೆ. ಸ್ಕೂಲಿಂದ ಬಂದ ತಕ್ಷಣ ಕೈಕಾಲು ಮಕ್ಕ ತೊಳಿಯಮ್ಮ, ಡ್ರೆಸ್ ಚೇಂಜ್ ಮಾಡಮ್ಮ, ಅದೇನೂ ಇರಲ್ಲ. ಫಸ್ಟು ಹಾಂ ನೋಡಿ, ಇದೊಂದು ಕತೆ. ನಿನ್ನೆ ರಾತ್ರಿ ಡೈರಿ ಹಾಳು ಮಾಡ್ಕೊಂಡು ಬೆಳಗ್ಗೆ 9 ಗಂಟೆ 9:15 ಆಗೈತೆ, ಇನ್ನೂ ಬುಕ್ ಹುಡುಕ್ತಾವಳೆ. ಈ ಡೈರಿ ಬುಕ್ನ ನಿನ್ನೆ ರಾತ್ರಿ ಎಲ್ಲೋ ಇಟ್ಬಿಟ್ಟವಳೆ, ಗೊತ್ತಿಲ್ಲ. ಅಮ್ಮ ಹುಡ್ಕೊಳ್ಳಿ ಎಲ್ಲಿತ್ತ? ಬೆಡ್ ಮೇಲೆ ಅಲ್ಲಿ ನೋಡಿದ್ವಲ್ಲ. ಸೊ ಇಲ್ಲೇ ಬೆಡ್ ಮೇಲೆ ಬಿಟ್ಟಿದ್ಲಂತೆ ಬೆಳಗ್ಗೆ. ನಾವು ಎಲ್ಲ ಬೆಡ್ ಮೇಲೆ ನೋಡಿದ್ವಿ, ಬಟ್ ಆದ್ರೆ ಸಿಕ್ಕಿಲ್ಲ ನಮಗೆ. ಎಲ್ಲಿ ಬೆಡ್ ಕೆಳಗಿತ್ತಾ? ಬೆಡ್ ಕೆಳಗೂ ನೋಡಿದೆ. ಹಾಂ ಈಗ ಹೇಳ್ತೀಯ ಬೆಡ್ಶೀಟ್ ಕೆಳಗೆ ಅಂತ. ಬೆಳಿಗ್ಗೆ ಹುಡ್ಕ ಎತ್ಕೊಬರ್ತಾನೆ. ನಿನ್ನ ಜವಾಬ್ದಾರಿ, ನಿನ್ನ ಸ್ಕೂಲ್. ನಾನು ಸ್ಕೂಲ್ ಏನಂತ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅದನ್ನು ಬೇರೆ ಹುಡುಕ ಕೂತ್ಕೊಂಡ್ಲು. ಅದೊಂದು 20 ನಿಮಿಷ ಅಲ್ಲೇ ಹೋಯ್ತು. 9:20 ಹೋಗಿದ್ದು. ಅಲ್ಲಿಗೆ ಹೋಗಿಸಲು 9:30 ಕರೆಕ್ಟಾಗೆ ಮೇಡಮ್ ಎಲ್ಲ ಬಂದು ಬೆಲ್ಲ ಹಾಕ್ಬಿಟ್ಟಿತ್ತು. ಆಮೇಲೆ ಹೋಗಿ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದೆ. ಅದು ಬೇರೆ ಡೈರಿ ಬೇಕೇ ಬೇಕು ಅಂತ ಬೇರೆ ಹೇಳಿದ್ರು. ಅದಕ್ಕೆ ಹೋಗಿ ಮೇಡಮ್ಗೆ ಹೇಳ್ಬಿಟ್ಟು, ಮೇಡಮ್ ಡೈರಿ ಇಲ್ಲ, ಎಲ್ಲೋ ಮಿಸ್ ಮಾಡ್ಕೊಂಡಿದ್ದಾಳೆ ರಾತ್ರಿ ಅಂತ ಹೇಳಿ ಅವ್ರಿಗೆ, ಇಲ್ಲ ಸರ್ ಹುಡುಕ್ಬಿಟ್ಟು ಕಳಿಸಿ ಅಂತ ಅಂದರು. ಆಯಿತು ಮೇಡಮ್, ಇವತ್ತು ಹೆಂಗಾರು ಮಾಡಿ ಹುಡುಕ್ಬಿಡ್ತೀವಿ ಅಂದ್ಬಿಟ್ಟು ಬಂದ್ವಿ. ಲತನ್ನು ಹುಡುಕಿ ಎತ್ತಿಟ್ಟಿದ್ದಾಳೆ. ಸೊ ಡೈರಿ ಸಿಕ್ಕಿದ್ದು ಯಾಕೆ ನೋಡಿ. ಒಟ್ಟಿನಲ್ಲಿ ಇವಳಿಗೆ ಹೋಮ್ವರ್ಕು, ಈ ಮಾರ್ಕು, ಬಸ್ಟು, ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ರೆಡಿ ಆಗೋದು, ಮಕ್ಕ ತೊಳೆಯೋದು ಅದೇನೂ ಇರಲ್ಲ. ಒಟ್ಟಿನಲ್ಲಿ ಫಸ್ಟ್ ಆಟ ಆಡ್ಬಿಡ್ಬೇಕು ಅಷ್ಟೇ ಅವಳು, ಅಲ್ವಮ್ಮ? ಎಲ್ಲ ಬಿಟ್ಬಿಡ್ತಲ್ಲ ಆಟ ಆಡೋಕ್ಕೆ. ಸರಿ. ಸೊ ಗಾಯ್ಸ್ ಅವಳು ಜಸ್ಸಿ ಮನೆಗೆ ಹೋದ್ಲು ಆಟ ಆಡೋಕ್ಕೆ. ಈಗ ಒಟ್ಟಿನಲ್ಲಿ ಅವಳಿಗೆ ಆಟ ಆಡ್ಕೊಂಡು ಬರಬೇಕು. ಹೋಮ್ವರ್ಕು ಇನ್ನೂ ಏನೂ ಮೆಸೇಜ್ ಮಾಡಿಲ್ಲ ಸ್ಕೂಲಿಂದ. ಸೊ ಗಾಯ್ಸ್ ನಾನು ಮಧ್ಯಾಹ್ನ ಸ್ವಲ್ಪ ಮೊಸರನ್ನ ತಿಂದ್ಬಿಟ್ಟು ಹೋಗಿದ್ದೆ. ಬೆಳಗ್ಗೆ ಚಿತ್ರಾನ್ನ, ಮಧ್ಯಾಹ್ನ ಮೊಸರನ್ನ ತಿಂದಿದ್ದೆ.
ಸ್ವಲ್ಪ ತಿಂದಿದ್ದೆ ಅಂದ್ಬಿಟ್ಟು ಈಗ ಅದಕ್ಕೆ ನಮ್ಮ ವೈಫು ಪುಳಿಯೋಗರೆ ಥರ ಏನೋ ಮಾಡಿಕೊಟ್ಟಿದ್ದಾಳೆ, ಅದೇನೋ ಬೆಳ್ಳುಳ್ಳಿ ಬಜ್ಜಿ ಅಂತೆ. ತಿಂದು ನೋಡೋಣ ಹೆಂಗಿದೆ ಟೇಸ್ಟು. ಹಶ್ವೇನು ಇರಲಿಲ್ಲ, ಸಾಕಾಗಿತ್ತು ನನಗೆ, ಬೇಡ ಅಂದರೂ ಮಾಡವಳೆ. ಓಕೆ, ನಮಗೆ ಎಷ್ಟೋ ತನಕ ತಿಂದೇ ತುಂಬ ಹೊತ್ತು ತಿಂದೇ ಆಮೇಲೆ ತಿಂದರೆ ಒಂಥರ ಸಂವೇದನಾಶೀಲನೆ ಥರ ಆಗ್ಬಿಡುತ್ತೆ. ಅದೇನು ಈಗ ಇತ್ತೀಚೆಗಂತೂ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ, ಬೆಳ್ಳುಳ್ಳಿ ಬಜ್ಜಿ ಒಳ್ಳೆ ಪುಳಿಯೋಗರೆ ಥರ ಚೆನ್ನಾಗಿದೆ ಟೇಸ್ಟು. ಸೊ ಗೈಸ್, ನಮ್ಮ ಲತಾ ಅವರು ಬಿಸಿ ಬಿಸಿ ಟೀ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಮ್ಮಂಗೇನೋ ಹಾಲು ಬೇಕಂತೆ, ಹಾಲು ಮತ್ತು ಪುರಿ ತಗೊಂಡೋಗಿ ಕೊಟ್ಟುಬಿಟ್ಟು ಫಸ್ಟ್ ಟೀ ಕುಡ್ಕೊತೀನಿ. ಟೀ ಕುಡ್ಕೊಂಡು ಆಮೇಲೆ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಕಮ್ಮಂಗೆ ಲೇಟ್ ಆಗಿಲ್ವಂತ? ಏನೇ ಸಾಂಬಾರು? ಬೇಳೆ ಸಾಂಬಾರು. ಇದು ಸ್ಪೈಸಿನ ಮಾಮೂಲಿಯಾ? ಮಾಮೂಲಿ ಬೇಳೆ ಸಾರು ಸ್ಪೈಸಿ ಮಾಡಲ್ಲ, ಸ್ಪೈಸಿಯಾಗಿ ತಿನ್ನಬೇಕು, ಆವಾಗಲೇ ನಮ್ಗೆ ಹೊಟ್ಟೆಗೆ ಇಳಿಯೋದು ಅಲ್ವ ಚಿನ್ನ? ನೀನು ಬೇವತ್ತಿದ್ಯಾ? ಬೇವತ್ತಿದ್ಯಾ? ಮುಖ ತೊಳೆದಿದ್ಯಾ? ಏಯ್ ಹಾಂ ಇಲ್ಲ, ಬೋವ ತಿನ್ನೋಕೆ ನಾನು ಕಮ್ಮನ್ ಬಿಟ್ಬಿಟ್ಟು ಬರ್ತೀನಿ. ಏಯ್ ಕೇಳಿಸ್ಕೊ ಫಸ್ಟು, ಬೂವ ತಿಂತಾ ಇರೋ, ನಾನು ಕಮ್ಮನ್ ಬಿಟ್ಬಿಟ್ಟು ಬರ್ತೀನಿ. ಅವಳು ಡ್ಯೂಟಿಗೆ ಹೋಗ್ಬೇಕಲ್ಲ, ಅದಕ್ಕೆ ಹಾಕ ತಿಂತಾವಳು. ಸೊ ಗೈಸ್, ನಾನು ಲತನ್ನ ಡ್ಯೂಟಿಗೆ ಬಿಟ್ಬಿಟ್ಟು ಬಂದು ಊಟ ಮಾಡ್ಕೊಂಡು, ರಿದಿನೂ ಊಟ ಮಾಡ್ಕೊಂಡು ಮಲ್ಕೊಂಡಿದ್ದಾಳೆ ಆಲ್ರೆಡಿ. ನಮ್ಮ ಧನು ಅಂತೂ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟವಳೆ, ನಾನು ಐಫೋನ್ ತಗೊಬಿಟ್ಟಿದ್ದೀನಿ ಅಂತ. ನಾನಿನ್ನೂ ತಗೊಂಡಿಲ್ಲ, ಅದು ಆ್ಯಕ್ಚುಲಿ ಪ್ರ್ಯಾಂಕ್ ಥರ ವೀಡಿಯೋ ಮಾಡಿರೋದು. ಅವಳು ರಿಯಲಾಗಿ ತಗೊಬಿಟ್ಟಿದ್ದೀನಿ ಅಂತ ಫೋನೇ ಮಾಡಿಬಿಟ್ಟಿದ್ಲು. ಸೊ ನಾನೇನು ಐಫೋನ್ ತಗೊಂಡಿಲ್ಲ, ಸುಮ್ಮನೆ ಪ್ರ್ಯಾಂಕ್ ಥರ ಅವಳು ಏನಂತಲೇ ಅಂತ ಮಾಡೋಕ್ಕೋಸ್ಕರ ವೀಡಿಯೋ ಮಾಡಿದ್ದು ನೆನ್ನೆದು. ಕನ್ಫ್ಯೂಸ್ ಆಗಿಬಿಡಿ. ಸೊ ನಾನು ಮಲಗೋ ಟೈಮು, ಮತ್ತು ಮಲ್ಕೋತೀನಿ, ನಿದ್ದೆ ಬರ್ತೈತೆ ನನಗೂ. ಎಡಿಟಿಂಗ್ ಎಲ್ಲ ಮುಗಿದಿದೆ, ನಾಳೆಗೆ ನೋಡೋಣ. ಸೊ ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.